ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ದಿಢೀರಾಗಿ ಟೊಮ್ಯಾಟೊ ಗರಿ ಗರಿ ದೋಸೆಯನ್ನು ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತೀವಿ ರೀ. ಅತಿ ಸುಲಭವಾಗಿ ನೀವು ಏಕದಮ್ ಹೋಟೆಲ್ದಾಗ ಹೆಂಗೆ ನೋಡಿರ್ತೀರೋ ಹಂಗೆ ಕ್ರಿಸ್ಪಿ ರವೆ ದೋಸೆಯನ್ನು ನಾವು ನಿಮಗೆ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ನಮ್ಮ ಫೇಸ್ಬುಕ್ ಪುಟ್ಟ ಸವಿರುಚಿಯ ಸೊಬಗು ರೆಸಿಪೀಸನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ. ಹಂಗಾದ್ರೆ ಶುರು ಮಾಡೋ ಬರ್ರಿ. ಏನು ಮಾಡಿರಿ, ಫಸ್ಟಿಗೆ ಒಂದು 2 ಟೊಮ್ಯಾಟೋವನ್ನು ತೊಗೊರಿ. ಚಲೋ ಅಂತ ತೊಗೊಂಡು ಅವನ್ನ ಕಟ್ ಮಾಡಿ ಮಿಕ್ಸರ್ ಜಾರ್ದಾಗ ಹಾಕ್ರಿ. ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಂಗೆ ಒಂದೀಟ ಮಸಾಲೆ ಕಾರಣ ನೀವು ಯಾವ್ದು ಬೇಕಾದ ಖಾರದ ಪುಡಿ ಹಾಕ್ರಿ, ನಡಿತೈತಿ. ಮುಂದಕ್ಕೆ ಇದ್ರೊಳಗೆ ಒಂದಿಟ್ಟು ಅರಿಶಿನ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವಿಲ್ಲಿ ಸೇರಿಸಿ ಸುಜಾತನ ಕೆಲಸ ಸುಜಾತಾಗ ಮಾಡಕ್ಕೆ ಬಿಟ್ಬಿಡ್ರಿ. ಚಂದಂಗೆ ಅನಿಸಿದ್ರಿ ಅಂತಂದ್ರೆ ಪೂರ್ತಿ ಸಣ್ಣಾಗಿರ್ಬೇಕು, ನೀರದು ಸೇರ್ಸಕ್ಕೆ ಹೋಗಬೇಡ್ರಿ. ನೆನಪೈತಿರ್ಲ. ಇನ್ನು ಮುಂದಕ್ಕೆ ಬರ್ರಿ. ಏಕದಮ್ ಮಸ್ತ್ ಕಲರ್ ಬಂದತಿ. ಯಾಕ್ರಿ, ಮಸಾಲೆ ಖಾರ ಹಾಕಿದ್ವಿ ನಾವು. ಆಮೇಲೆ ಚಂದಂಗಿ ಸಣ್ಣನೂ ಆಗೈತಿ ರೀ. ಸುಜಾತ ಸಣ್ಣ ಮಾಡಿದಾಡ್ರೆ, ನಾವು ಮಾಡಿದ್ವಿ. ಆಮೇಲೆ ಈಗ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ 1 ಕಪ್ಪಷ್ಟು ಚಿರೋಟಿ ರವೆ. ನಾವು ನಿಮಗೆ ಮಣ್ಣು ಕೇಳಿದ್ದೀವಿ 0 ನಂಬರ್ ರವಾಕ್ಕೆ ಏನಂತೇಳಿ ಭಾಳ ಜನ ಹೇಳಿದ್ರಿ. ಚಿರೋಟಿ ರವೆ 1 ಕಪ್ಪಷ್ಟು ಹಾಕ್ರಿ. ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು. ಮೈದಾ ಹಾಕ್ತಾರೋ ಆದ್ರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕಾಕತ್ತೀವಿ ರೀ. ಮುಂದಕ್ಕೆ ನಾವು 1 ಕಪ್ ರವೆ ತೊಗೊಂಡಿದ್ದೀವಿ. ಅದಕ್ಕೆ ಒಂದು 4 ಕಪ್ಪಷ್ಟು ನೀರನ್ನು ಸೇರಿಸೋನು ತಿಳಿತಿರ್ಲ. ಅದು ಆಮೇಲೆ ಹೆಂಗಿದ್ರು ನೆನಿತೈತಿ. ಅದಕ್ಕೆ ಒಂದು 4 ಕಪ್ ಹಾಕ್ರಿ. ಮತ್ತು ಎಕ್ಸ್ಟ್ರಾ ಬೇಕಂದ್ರೆ ಆಮೇಲೆ ನೋಡ್ಕೊಂಡು ಹಾಕಕ್ಕೆ ಬರ್ತೈತಿ. ಈಗೇನು ಮಾಡಿರಿ, ಈ ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಉಳಿದಿದ್ದು ಏನು ಟೊಮ್ಯಾಟೊ ಪೇಸ್ಟ್ ಇತ್ತಿರಲ್ಲ, ಇದು ಎಲ್ಲ ಮಿಕ್ಸ್ ಆಗುವಂಗೆ ಚಂದಾಗಿ ನೀವು ಬಿಟ್ರೆ ತೊಗೊಂಡು ಗಾರ ಅನಸ್ರಿ. ಅದಾದ ನಂತರ ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಕಪ್ ನೀರು ಹಾಕಿ ಅದನ್ನು ತೊಗೊಂಡು ಬಂದು ಹಾಕಿ ಚಂದಂಗೆ ಮತ್ತೊಮ್ಮೆ ಇದನ್ನು ಫಸ್ಟ್ ಕ್ಲಾಸಾಗಿ ಕೂಡಿಸ್ರಿ. ಇನ್ನು ಇದ್ರೊಳಗೆ ಒಂದು ಕಾಳು ಮೆಣಸನ್ನು ದಮ್ಮಂಗೆ ಅರಿರಿ, ಅದನ್ನು ಹಾಕಿರಿ ಪುಡಿ. ಹಂಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ನೀವು ಕೊತ್ತಂಬರಿ ಮತ್ತು ಕರಿಬೇವನ್ನ ಸೇರಿಸ್ರಿ, ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಅದನ್ನು ಎಲ್ಲನೂ ಮಿಕ್ಸ್ ಮಾಡಿರಿ. ನೋಡಿ, ಇಷ್ಟಂತರೂ ಮಾಡ್ತೀರಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡ್ರಿ. 10 ನಿಮಿಷ ಆಗಲಿ ಸಾಕ್ರಿ. ಆಮೇಲೆ ಇದ್ರೊಳಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಮತ್ತೆ, ಯಾಕಂದ್ರೆ ಫಸ್ಟ್ ಹಾಕಿರ್ತೀರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಮತ್ತು ಸೀಕ್ರೆಟ್ ಏನ್ರಿ ಅಂತಂದ್ರೆ 1 ಚಮಚೆ ಎಣ್ಣೆಯನ್ನು ಹಾಕಿರಿ. ಅದ್ರಾಗ ಇಷ್ಟ 1 ಚಮಚದಷ್ಟು ಹಾಕಿ ಅದನ್ನು ಮಿಕ್ಸ್ ಕೊಟ್ರಿ ಅಂತಂದ್ರೆ ಇನ್ನು ನೀವು ಕ್ರಿಸ್ಪಿಯಾಗಿರುವಂತಹ ಗರಿಯಾಗಿರುವಂತಹ ಟೊಮ್ಯಾಟೊ ರವಾ ದೋಸೆ ಮಾಡಕ್ಕೆ ತಯಾರದಿರಿ. ಈಗೇನು ಮಾಡಿರಿ, ತವಾ ಇರ್ತದ್ರಲ್ಲ ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಈ ರೀತಿ ಎಣ್ಣೆಯನ್ನು ಹಚ್ಚಿರಿ. ಆಮೇಲೆ ಈ ಒಂದು ಹಿಟ್ಟನ್ನು ಚಂದಂಗೆ ಕೈಯಿಂದ ಈ ರೀತಿ ತಿರುವಾಡಬೇಕು. ತಿರುವಾಡಿದಾದ್ಮೇಲೆ ಏನು ಮಾಡಿರಿ, ಬಟ್ಲು ತೊಗೊರಿ. ಹಿಂಗೆ ಈಸಿ ಆಗ್ತೈತೆ ಅಂದ್ರೆ ಹಾಕಕ್ಕೆ ದೋಸೆ ಹಾಕಾಕ್ರಿ. ಅದಕ್ಕೆ ಮ್ಯಾಗಿಂದ ಹೋಗಿ ತವ ಮೇಲೆ ಈ ರೀತಿಯಾಗಿ, ಅದ್ರಾಗೇನು ತೇಡೋದಿರಂಗಿಲ್ಲ, ಏನೂ ಇರಂಗಿಲ್ಲ ರೀ. ಆರಾಮ್ಸೆ ರೀ ಸ್ವಲ್ಪ ಕೈ ಮೇಲೆ ಮಾಡಿ ಹಾಕಿದ್ರಿ ಅಂತಂದ್ರೆ ನಡವರ್ಕ ಕ್ರಿಸ್ಪಿಯಾಗಿ ಚಂದಂಗೆ ಈ ರೀತಿ ತೂತಾಗಿ ಬರ್ತತಿ, ಮಸ್ತಾಗಿ ಬರ್ತತಿ. ಈ ರೀತಿ ತವಾ ಇತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಮಾಡೋಕ್ಕೂ ಬರ್ತೈತಿ ರೀ. ಆಮೇಲೆ ಏನು ಮಾಡಿರಿ, ನೀವು ಇದಕ್ಕೆ ತುಪ್ಪ ಹಚ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ರೀ. ನಿಮ್ಮ ಇಷ್ಟ ಯಾವ್ದು ಹಾಕ್ತಿರೋ ನೋಡಿರಿ. ಆದರೆ ಚಂದಂಗೆ ದಂಡಿ ಬಿಡಲಾರ್ದಂಗೆ ಒಂದಿಟ್ಟು ಹಾಕಿರಿ. ಆಮೇಲೆ ಅದನ್ನು ಸ್ವಲ್ಪ ಸಮಾಧಾನಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಅಥವಾ ಇಟ್ಟು ಚಂದಂಗೆ, ಸಣ್ಣ ಏನು ಬೇಕಾಗಿಲ್ಲ, ಮೀಡಿಯಮ್ ಫ್ಲೇಮ್ದಾಗ ಇಟ್ಟರೆ ನಡಿತೈತಿ. ಆಮೇಲೆ ಅದು ಈ ರೀತಿ ಕ್ರಿಸ್ಪಿಯಾಗಿ ಆಗ್ತತಿ. ನೀವು ತಣ್ಣಿನ ತಾಣ ಬಿಟ್ಕೊಳತ್ತಿರೋದು ದಂಡಿಗೆ ಹೋಗಿ ನೀವು ಅದಕ್ಕೆ ಮ್ಯಾಲೆ ಹೇಳಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕ್ರಿ. ಚಂದಂಗೆ ಮಸ್ತಾಗಿ ಶಾಣೆಗತ್ಲೆ ಎದ್ದು ಬರ್ತೈತಿ ರೀ. ತಿರ್ಲ ಈ ರೀತಿ ನೀವು ಈ ಒಂದು ಕ್ರಿಸ್ಪಿಯಾಗಿರುವಂತಹ ಟೊಮ್ಯಾಟೊ ಹಾಕಿ ಮಾಡಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ಕ್ರಿಸ್ಪಿ ಇನ್ಸ್ಟಂಟ್ ದೋಸೆ ಮಸ್ತಾಗಿ ಬರ್ತೈತೆ ರೀ. ಹಾಗಾದ್ರೆ ನೀವು ಸಹ ಇದನ್ನು ಒಮ್ಮೆ ಟ್ರೈ ಮಾಡ್ಬೇಕ್ರಿ. ಇದ್ರ ಜೊತೆ ನೀವು ಹಂಗೆ ತಿನ್ರಿ, ಅಡ್ಡ ಮಸ್ತ್ ಅನಿಸ್ತೈತಿ. ಕರಮ್ ಅಂಥೇಳಿ ಏನೂ ಬೇಕಾಗಿಲ್ಲ. ಅಕಸ್ಮಾತ್ ಇದ್ರೆ ಚಟ್ನಿ ಸಾಂಬಾರು ನೀವು ಏನು ಬೇಕೋ ಅದು ತಗೋರಿ. ಬಟ್ ಹೇಳತ್ತೇನ್ರ ನಿಮಗೆ, ಯಾಕಂದ್ರೆ ಫ್ಲೇವರ್ಫುಲ್ ಆಗಿರುವಂತಹ ಮಸ್ತ್ ದೋಸೆ ಈಗ ಹಿಂಗನ ತಯಾರಾಗಿ ಬಿಟ್ಟಿರ್ತೈತೆ ರೀ. ನೀವು ಉಳಿದಂತಹ ಎಲ್ಲ ದೋಸೆಗಳನ್ನು ಇದೇ ರೀತಿನ ಮಾಡ್ಕೊಳ್ಬೇಕಾಕೈತೆ ರೀ. ತಿಳಿತಿರ್ಲೆ. ಮತ್ತು ಇನ್ನೊಂದು ಹೇಳ್ಬೇಕು, ಅಕಸ್ಮಾತ್ ನೀವು ಐರನ್ ತವ ಮೇಲೆ ಮಾಡತ್ತಿದ್ರಿ ಅಂತಂದ್ರೆ ನೆನಪಿಟ್ಟುಕೊರಿ, ಅದು ಭಾಳ ಪಳಗಿರ್ಬೇಕು ರೀ. ಅಂದ್ರೆ ಆ ತವ ತಗೋರಿ, ಇಲ್ಲಾಂದ್ರೆ ನಾನ್ ಸ್ಟಿಕ್ ಮೇಲೆ ಮಾಡಿರಿ. ಭಾಳ ಜಲ್ದಿನ ಚಂದಂಗಿ ಎದ್ದು ಬರ್ತಾವೆ. ಆಮೇಲೆ ನೀವು ನೋಡ್ಬೋದು ರೀ, ಹಾಕೋಳಗೆ ಮತ್ತೊಂದು ಸಲ ನಡ್ಬಾರ್ಕು ತಿರುವಾಡ್ರಿ ಅದನ್ನು. ಅಂದರೆ ಹಿಟ್ಟು ಹಂಗೆ ಒಂದೇ ಕಡೆ ತೆಳಗೆ ಹೋಗಿರ್ತೈತಿರವ, ಅದನ್ನು ನೀವು ಚಂದಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ತವ ಮೇಲೆ ನೀವು ಈ ರೀತಿ ದೋಸೆಯನ್ನು ಹಾಕಿ ಅವನ್ನ ಬೇಯಿಸಿ ತೆಗಿಬೇಕಾಕೈತಿ ರೀತಿ. ಇದ್ರಲ್ಲ ಸ್ವಲ್ಪ ನಿಮಗೆ ನೆನಪಿಟ್ಟುಕೊರಿ, ಹೊತ್ತಿಸೋದು ಬೇರೆ, ಕ್ರಿಸ್ಪಿ ಮಾಡೋದು ಬೇರೆ. ಒಮ್ಮೆ ಫುಲ್ಲು ಜೋರಿಟ್ಟು ಹೊತ್ತಿಸೋ ಬದ್ಲಿ ಸಮಾಧಾನಲೇ ಒಂದು ಈಟ್ ಅದನ್ನು ಈ ರೀತಿ ಬಾಳೋದಾಗ ಬಿಟ್ಟು ಕ್ರಿಸ್ಪಿಯಾಗಿ ಮಾಡಿದ್ರಿ ಅಂತ ಚೆನ್ನಾಗಿ ಬರ್ತೈತಿ. ನೀವು ಪೂರ್ತಿ ಚೌಕಂಗೆ ಮಾಡೋದು ಬ್ಯಾಡ್ರಿ ಅಂತಂದ್ರೆ ನೀವು ಗುಂಡಂತವ ತಗೋರಿ, ಅಥವಾ ಈ ರೀತಿನ ಇದ್ರ ಮೇಲೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟೇ ಹಾಕಿರಿ. ಅದು ಸಹ ಅಟ್ಟ ಚಂದಂಗಿ
ಅಟ್ಟ ಗರಿಗರಿಯಾಗಿ ಬರುವಂತಹ ಟೊಮೆಟೊ ದೋಸೆ ತಯಾರಾಗ್ತೈತೆ ರೀ. ಒಂದು ಫ್ಲೇವರ್ಫುಲ್ ಆಗಿರುವಂತಹ ಮಸಾಲೆ ಭರಿತವಾದಂತಹ ದೋಸೆಯನ್ನು ನೀವು ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಹಾಗೆ ಯಾವಾಗ ಮಾಡ್ತೀರಿ ಮತ್ತು ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳ್ಸೋದು ಮರೆಯೋಕ್ಕೆ ಹೋಗಬೇಡ್ರಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ತಪ್ಪಲಾರ್ದ ವಿಡಿಯೋಕ್ಕೆ ಲೈಕ್ ಕೊಡ್ರಿ. ಹಾಗೆ ಅಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತಿಳಿದು ಬಿಡ್ತೈತಿ, ಇಷ್ಟ ಆಗಿತ್ತೋ ಏನು ಇಷ್ಟ ಆಗಿಲ್ಲೋ ಅದು ನಿಮ್ಮ ನೋಡ್ಕೊಂಡೆ ಹೇಳ್ರಿ. ಕಮೆಂಟ್ಸ್ದಾಗ ಖಾಲಿ ಐತಿ, ಆರಾಮ್ ಸೀರಿಯಾಗಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ರಿ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ಈ ಒಂದು ದೋಸೆಯನ್ನು ಮಿಸ್ ಮಾಡಬೇಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.